ಊಟ ಮಾಡುವಾಗ ಯಾವಾಗಲೂ ನಾವು ಏನಾದರೂ ಸೈಡ್ ಇದ್ರೇ ಊಟ ರುಚಿ ಅಂತೀವಲ್ವಾ, ಅದೇ ಥರ ರೀ ಇವತ್ತು ನಾನು ನಿಮಗೆ ಒಂದು ಭಾಳ ಈಸಿಯಾಗಿ ಮಾಡುವಂತಹ ಟೊಮೊಟೊ ಚಟ್ನಿ ಮಾಡ್ಕೊಳ್ಳೋದು ಹೆಂಗಂತ ತೋರಿಸ್ಕೊಡ್ತಾ ಇದ್ದೀನಿ. ಭಾಳ ಅಂದರೆ ಭಾಳ ರುಚಿ ಇರ್ತೈತಿ ಚಟ್ನಿ. ನಮ್ಮ ಕಡೆ ನೋಡ್ರಿ ಚಟ್ನಿ ಇದ್ರೇನ ಸ್ವಲ್ಪ ಊಟ ರುಚಿ ಅಂತ ಅನಿಸುತ್ತಾ, ಯಾಕಂದರೆ ನಾವು ಉತ್ತರ ಕರ್ನಾಟಕದ ಮಂದಿ. ಹಾಗಾಗಿ ರೊಟ್ಟಿ ಆಗಿರ್ಬೋದು, ಚಪಾತಿಗೆ, ಅನ್ನಕ್ಕಂತೂ ಸ್ವಲ್ಪ ಚಟ್ನಿ ಇರಲೇಬೇಕ್ರಿ. ಸಾಂಬಾರು ಇದ್ರೂ ಕೂಡ ಚಟ್ನಿ ಬಯಸ್ತೀವಿ ನಾವು. ಆ ಥರ ನೀವು ಕೂಡ ನಿಮ್ಮ ಮನೆ ಒಳಗೆ ಟ್ರೈ ಮಾಡಿರಿ ಅಂತೇಳಿ ನಾನು ಈ ಚಟ್ನಿನ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿರಿ ಹಾಗಂದ್ರೆ ಈ ಚಟ್ನಿ ಮಾಡೋದು ಹೆಂಗಂತ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿರಿ, ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಹಾಗಂದ್ರೆ ಇದನ್ನು ಮಾಡೋದು ಹೆಂಗಂತ ನೋಡೋಣ. ಮೊದಲಿಗೆ ಗ್ಯಾಸ್ ಹಚ್ಕೊಂಡ್ಬಿಟ್ಟು ಒಂದು ಪಾತ್ರೆ ಇಟ್ಕೋಬೇಕ್ರಿ. ನೀವು ಯಾವುದಾದ್ರೂ ಪಾತ್ರೆ ಇಟ್ಕೊಳ್ರಿ. ನಾನಿಲ್ಲಿ ನಾನ್ ಸ್ಟಿಕ್ ಇಟ್ಟಿದ್ದೀನಿ. ಈ ಪಾತ್ರೆಗೆ ಇವಾಗ ನಾನು 3 ಚಮಚದಷ್ಟು ಬಿಳಿ ಎಳ್ಳು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಹುರಿದ್ಕೊಳ್ತಾ ಇದ್ದೀನಿ. ಇದನ್ನು ಉರಿಬೇಕು. ಮೊದಲಿಗೆ ಸ್ವಲ್ಪ ಎಳ್ಳು ಚಿಟಪಟ ಅಂತ ಅನ್ಬೇಕು, ಅಲ್ಲಿವರೆಗೂ ಉರಿರಿ. ನೋಡ್ರಿ ಇವಾಗ ನಾನಿಲ್ಲಿ ಈ ಥರ ಎಳ್ಳನ್ನು ಹುರಿದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ತೆಗೆದ್ಬಿಟ್ಟು ಮತ್ತೊಂದು ತಟ್ಟಿ ಒಳಗೆ ಹಾಕಿ ಇಟ್ಕೊಳ್ಳೋಣ. ಅದೇ ಪಾತ್ರೆಗೇನೆ ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕೋಬೇಕ್ರಿ. ಹಸಿಮೆಣ್ಸಿನ್ಕಾಯಿ ಇಲ್ಲಿ ನಾನು ಒಂದು 10ರಿಂದ 15 ಹಾಕಿದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಇರೋ ಮೆಣಸಿನ್ಕಾಯಿ ಬೆಳೆಸಿದ್ದೀನಿ ರೀ ನಾನು. ನಿಮ್ಗೆ ಖಾರ ಅನಿಸಿದ್ರೆ ನೀವು ಸ್ವಲ್ಪ ಸಪ್ಪನ ಮೆಣಸಿನ್ಕಾಯಿ ಸಿಗುತ್ತಾ, ಅದನ್ನು ಕೂಡ ಬಳಸ್ಬೋದು. ನಮ್ಮ ಕಡೆ ಜಾಸ್ತಿ ಇದೇ ಥರ ಮೆಣಸಿನ್ಕಾಯಿ ಸಿಗುತ್ತೆ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮೆಣಸಿನ್ಕಾಯಿನೂ ಚೆನ್ನಾಗಿ ಹುರ್ಕೊಳ್ಳೋಣ. ಇದನ್ನ ಇವಾಗ ತೆಗೆದ್ಬಿಟ್ಟು ಮತ್ತೊಂದು ತಟ್ಟಿ ಒಳಗೆ ಎತ್ತಿಟ್ಕೊರಿ. ಅದಾದ ನಂತರ ಇದೇ ಪಾತ್ರೆ ಒಳಗನ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಟೊಮೊಟೊ ಹಾಕೋಬೇಕ್ರಿ. ಟೊಮೊಟೊ ನಾನಿಲ್ಲಿ ಒಂದು 5ರಿಂದ 6 ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊ ಹಾಕೋರಿ. ಟೊಮೊಟೊ ಏನು ಇವಾಗ ಭಾಳ ಸಸ್ತಾ ಅದಾವು, 5 ರೂಪಾಯಿ ಕಿಲೋ, 10 ರೂಪಾಯಿ ಕಿಲೋ ಅದಾವು. ನೀವು ಆರಾಮಾಗಿ ಈ ಚಟ್ನಿ ಮಾಡ್ಕೊಂಡ್ರೆ ಒಂದು 2ರಿಂದ 3 ದಿನಗಳವರೆಗೂ ಸ್ಟೋರ್ ಮಾಡಿಬಿಟ್ಟು ತಿನ್ಬೋದು, ಏನೂ ಹಾಳಾಗಲ್ಲ. ಎಮರ್ಜೆನ್ಸಿಗೆ ರೈಸ್ಗೆ ಚಟ್ನಿ ಇರುತ್ತೆ ಮಾಡಿಟ್ಕೊಂಡ್ರೆ. ಟೊಮೊಟೊನ ಸ್ವಲ್ಪ ಸಾಫ್ಟ್ ಆಗಬೇಕ್ರಿ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಓಕೆ ನೋಡ್ರಿ ಇವಾಗ ಟೊಮೊಟೊನು ಅಷ್ಟೇ ಇಲ್ಲಿ ಚೆನ್ನಾಗಿ ಸಾಫ್ಟಾಗಿ ಆಗಿದೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು. ನಂತರ ಇದನ್ನ ಇವಾಗ ಗ್ಯಾಸ್ ಬಂದ್ ಮಾಡಿಬಿಟ್ಟು ನಾವು ಎಲ್ಲ ಪದಾರ್ಥಗಳನ್ನು ಒಟ್ಟಿಗೆ ತಣ್ಣಗಾಗೋದಕ್ಕೆ ಬಿಟ್ಬಿಡಣ್ರಿ. ಒಂದು 5ರಿಂದ 10 ನಿಮಿಷ ಬಿಟ್ಬಿಡಿ, ತಣ್ಣಗಾಗ್ಬಿಡುತ್ತೆ. ಅಷ್ಟರೊಳಗೆ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಇದಕ್ಕೆ ನಾವು ಮೊದಲು ಎಳ್ಳು ಹಾಕೊಳ್ಳೋಣ್ರಿ. ಎಳ್ಳನ್ನ ಫಸ್ಟಿಗೆ ಪುಡಿ ಮಾಡಿ ಇಟ್ಕೊಂಡ್ಬಿಡಿ. ಓಕೆ ನೋಡ್ರಿ ಇವಾಗ ಎಳ್ಳು ಇಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಪೌಡ್ರ್ ಮಾಡಿದ್ದೀನಿ ನಾನು. ಇದ್ರೊಳಗೆ ಇವಾಗ ಹುರಿದಂತಹ ಹಸಿಮೆಣ್ಸಿನ್ಕಾಯಿ, ಹುರಿದಂತಹ ಟೊಮೊಟೊ ಹಾಕೊಳ್ಳೋಣ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋರಿ. ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದನ್ನ ಇವಾಗ ಗ್ರೈಂಡ್ ಮಾಡ್ಕೊಳ್ರಿ. 1 ಚಮಚದಷ್ಟು ಸಕ್ಕರೆ ಕೂಡ ಹಾಕಿದ್ದೀನಿ ನಾನು. ಸಕ್ಕರೆ ಹಾಕೊಳ್ಳೋದ್ರಿಂದ ಹುಳಿ ಅಂಶ ಸ್ವಲ್ಪ ಕಡಿಮೆ ಆಗಿಬಿಟ್ಟು ಚಟ್ನಿ ಭಾಳ ರುಚಿ ಆಕತ್ರಿ. ಓಕೆ ನೋಡ್ರಿ ಇವಾಗ ನಾನು ಇಲ್ಲಿ ಈ ಥರ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಚಟ್ನಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ತೆಗೆದ್ಬಿಟ್ಟು ಒಂದು ಕಪ್ನಲ್ಲಿ ಎತ್ತಿಟ್ಕೊಳ್ಳೋಣ. ಇದಕ್ಕೆ ಒಗ್ಗರಣೆ ಆಪ್ಷನಲ್ ರೀ, ಬೇಕಂದ್ರೆ ಹಾಕೋರಿ, ಇಲ್ಲ ಅಂತಂದ್ರೆ ಬಿಟ್ಟರು ಕೂಡ ನಡೀತೆ. ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋದ್ರಿಂದ ರುಚಿ ಜಾಸ್ತಿ ಆಗುತ್ತೆ. ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ಒಗ್ಗರಣೆ ಪಾತ್ರೆ ಒಳಗೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಂಡಿನಿ. ಎಣ್ಣೆ ಬಿಸಿ ಆದ ನಂತರ ಜೀರಿಗೆ, ಸಾಸಿವೆ, ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕೋರಿ. ಅದಾದ ನಂತರ 1-2 ಒಣಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋರಿ. ಪೂರ್ತಿ ಸಿಪ್ಪೆ ಬಿಡಿಸ್ಬಿಟ್ಟು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಮಸ್ತಾಗಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ರೆಡಿ ಮಾಡಿದಂತಹ ಚಟ್ನಿಗೆ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಬಿಸಿ ಬಿಸಿ ಅನ್ನಕ್ಕಾಗಿರ್ಬೋದು, ಮತ್ತು ನೀವು ಅದಲ್ಲದೆ ಇದನ್ನ ಇಡ್ಲಿಗೂ ದೋಸೆಗಂತೂ ಭಾಳ ಪರ್ಫೆಕ್ಟ್ ಟೇಸ್ಟ್ ಅಂತಲೇ ಹೇಳ್ಬೋದು ರೀ. ಒಂಥರ ಹೊಸ ರುಚಿ ಸಿಕ್ಕಂಗಾಗುತ್ತೆ. ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ಭಾಳ ಅಂದ್ರೆ ಭಾಳ ಈಸಿಯಾಗಿ ಟೊಮೊಟೊ ಚಟ್ನಿ ಮಾಡ್ಕೊಳ್ಳೋದಂತ. ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿರಿ, ಮತ್ತು ತಪ್ಪದೇ ನಿಮ್ಮ ಫ್ರೆಂಡ್ಸ್ಗೆಲ್ಲ ಕಳಿಸ್ಕೊಡ್ರಿ ವಿಡಿಯೋನ.
ಮತ್ತಷ್ಟು ಹೊಸ ರೆಸಿಪೀಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಮತ್ತೆ ಒಂದು ಚಲೋ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆ ಒಳಗೆ. ಧನ್ಯವಾದಗಳು.